ರಾಮನಗರ ಜಿಲ್ಲೆಯ ಸುತ್ತಮುತ್ತ ಕೂಡ ಧಾರಾಕಾರವಾಗಿ ಮಳೆಯಾಗಿದೆ. ಪರಿಣಾಮ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಒಂದಷ್ಟು ಅವಾಂತರವೂ ಕೂಡ ಸೃಷ್ಟಿಯಾಯಿತು. ವಾಹನ ಸವಾರರು ಪರದಾಡಬೇಕಾದಂತಹ ಪರಿಸ್ಥಿತಿ ಈಗಲೂ ಕೂಡ ಇದೆ. ಎಕ್ಸ್‌ಪ್ರೆಸ್ ವೇನ ಅಂಡರ್ ಪಾಸ್ ಜಲಾವೃತವಾಗಿರೋ ಪರಿಣಾಮವಾಗಿ ಇದನ್ನು ಅನುಭವಿಸ್ತಾ ಇದ್ದಾರೆ. ಚನ್ನಪಟ್ಟಣ ತಾಲೂಕಿನ ತಿಟ್ಟಮಾರನಹಳ್ಳಿ ಬಳಿ ಈ ಘಟನೆ ಕಾಣಿಸುತ್ತೆ. ನೀರು ತುಂಬಿದ ಅಂಡರ್ ಪಾಸ್ನಲ್ಲೇ ವಾಹನ ಸವಾರರು ಸಂಚಾರವನ್ನ ಮುಂದುವರಿಸಿದ್ದಾರೆ. ಬೇರೆ ಆಪ್ಷನ್ ಕೂಡ ಇಲ್ಲ. ಹಾಗಾಗಿ ಅದರ ನಡುವಲ್ಲೇ ಹೋಗಬೇಕಾದಂತಹ ಅನಿವಾರ್ಯತೆ ವಾಹನ ಸವಾರರದ್ದಾಗಿದೆ. ಇದು ರಾಮನಗರ ಜಿಲ್ಲೆಯ ಸುತ್ತಮುತ್ತ ಆಗಿರತಕ್ಕಂತಹ ಮಳೆಯ ಎಫೆಕ್ಟ್. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಅವಾಂತರಗಳ ಸುರಿಮಳೆ. ನಿನ್ನೆ ಸುರಿದ ಧಾರಾಕಾರ ಮಳೆಯಿಂದಾಗಿ ಚನ್ನಪಟ್ಟಣದಲ್ಲಿ ಸಾಕಷ್ಟು ಮಳೆ ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಚನ್ನಪಟ್ಟಣ ತಾಲೂಕಿನ ತಿಟ್ಮಾರ್ನಹಳ್ಳಿ ಅಂಡರ್ ಪಾಸ್ ಸಂಪೂರ್ಣವಾಗಿ ಜಲಾವೃತವಾಗಿದೆ. ವಾಹನ ಸಂಚಾರಕ್ಕೆ ಸಾಕಷ್ಟು ಅಡಚಣೆ ಕೂಡ ಉಂಟಾಗಿರುವಂಥದ್ದು. ಈ ಹಿಂದೆಯೂ ಕೂಡ ಇದೇ ಒಂದು ಅಂಡರ್ ಪಾಸ್ನಲ್ಲಿ ಸಾಕಷ್ಟು ಸಮಸ್ಯೆ ಉಂಟಾಗಿತ್ತು. ಈಗಲೂ ಕೂಡ ಅದೇ ರೀತಿಯಾಗಿ ಅಂಡರ್ ಪಾಸ್ನಲ್ಲಿ ಸಂಪೂರ್ಣವಾಗಿ ನೀರು ನಿಂತು ಇದೀಗ ವಾಹನ ಸವಾರರು ಪರದಾಟವನ್ನು ನಡೆಸ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಯಾವ ರೀತಿ ಮಂಡಿಯುದ್ದಕ್ಕೂ ಈ ರೀತಿಯಾಗಿ ನೀರು ನಿಂತಿದೆ. ಇದರಿಂದಾಗಿ ವಾಹನ ಸವಾರರು ಯಾವ ರೀತಿಯಾದಂಥ ಒಂದು ಹೈರಾಣ ಆಗ್ತಾ ಇದ್ದಾರೆ ಅನ್ನೋದನ್ನು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ರಸ್ತೆ ಏನಿದೆ ಇದು ಬೇರೆ ಬೇರೆ ಕಡೆಗೆಲ್ಲ ಒಂದು ಸಂಪರ್ಕವನ್ನು ಕಲ್ಪಿಸುತ್ತೆ. ಈ ಚನ್ನಪಟ್ಟಣದಿಂದ ಸಾಕಷ್ಟು ಗ್ರಾಮಗಳಿಗೆ ಈ ಒಂದು ರಸ್ತೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಹೆದ್ದಾರಿ ಪ್ರಾಧಿಕಾರ ಏನಿದೆ ಈ ಅಂಡರ್ ಪಾಸ್ ಮಾಡುವಾಗಲೂ ಕೂಡ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ರು. ಇಲ್ಲಿ ಅವೈಜ್ಞಾನಿಕವಾಗಿದೆ, ಇಲ್ಲಿ ನೀರು ನಿಂತ್ಕೊಳ್ಳುತ್ತೆ ಅಂತ. ಇಷ್ಟಾದರೂ ಕೂಡ ಹೆದ್ದಾರಿ ಪ್ರಾಧಿಕಾರ ಎಚ್ಚೆತ್ತುಕೊಂಡಿರಲಿಲ್ಲ. ಇದೀಗ ಮತ್ತೆ ಅದೇ ರೀತಿಯಾದಂಥ ಒಂದು ಸಮಸ್ಯೆ ಎದುರಾಗಿರುವಂಥದ್ದು. ನಿನ್ನೆ ಹಾಗೂ ಮೊನ್ನೆ ಸುರಿದಂಥ ಧಾರಾಕಾರ ಮಳೆಗೆ ಸಂಪೂರ್ಣವಾಗಿ ಅಂಡರ್ ಪಾಸ್ ಜಲಾವೃತವಾಗಿದೆ. ವಾಹನ ಸವಾರರು ನಿತ್ಯ ನರಕ ಅನುಭವಿಸುವಂಥ ಒಂದು ಪರಿಸ್ಥಿತಿ ಇದೆ. ಜೊತೆಗೆ ದ್ವಿಚಕ್ರ ವಾಹನ ಸವಾರರಿಗಂತೂ ಸಾಕಷ್ಟು ತೊಂದರೆ ಆಗ್ತಾ ಇರುವಂಥದ್ದನ್ನು ಕೂಡ ಅಲ್ಲಲ್ಲೇ ನೀರಿನಲ್ಲಿ ಆಫ್ ಆಗಿ ಅದನ್ನು ವಾಪಸ್ ತೊಳ್ಕೊಳ್ಬರುವಂಥ ಒಂದು ಪರಿಸ್ಥಿತಿ ಕೂಡ ಇಲ್ಲಿ ಉಂಟಾಗಿದೆ. ಇದು ಸದ್ಯ ಇಲ್ಲಿ ವಾಹನ ಸವಾರರಿದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸರ್, ಎಷ್ಟು ದಿನದಿಂದ ಈ ಥರ ಸಮಸ್ಯೆ ಇದೆ? ಈ ಮಳೆ ಹೋದ್ರೆ ಯಾವ ಥರ ಪರಿಸ್ಥಿತಿ ಇರುತ್ತೆ? ಸರ್, ಮಳೆ ಹೋದಾಗೆಲ್ಲ ಇದೇ ಪರಿಸ್ಥಿತಿ. ಇಲ್ಲಿ ಇದು ಕಾಮಗಾರಿ ಇದು ಅವೈಜ್ಞಾನಿಕವಾಗಿ ಕೂಡಿದೆ. ಕೇಂದ್ರ ಸರ್ಕಾರದವರು ಇದಕ್ಕೆ ಸಂಬಂಧಪಟ್ಟ MP ಅವರು ಇರ್ಬೋದು, ಈ ರಸ್ತೆ ಕಾಮಗಾರಿ ಅಧಿಕಾರಿಗಳು ಇರ್ಬೋದು, ಇದನ್ನ ಸರಿಪಡಿಸ್ಬೇಕು. ಇಲ್ಲಿ ಬಿದ್ದರೆ 7 ಕಾಲ, ಯಾರು ಬಿದ್ದರೆ ಯಾರಿಗೆ ಏಟಾಗ್ಬೋದೋ ಗೊತ್ತಿಲ್ಲ. ಶಾಲಾ ಕಾಲೇಜ್ ಮಕ್ಕಳುಗಳು ಓಡಾಡ್ತಾರೆ, ನೀರು ತುಂಬಿಕೊಂಡು ಭಾರಿ ಸಮಸ್ಯೆ ಆಯ್ತಾ ಇದೆ. ಮುಂದಿನ ದಿನಗಳಲ್ಲಿ ಫ್ರೀ ಸರ್ವಿಸ್ ಜನಗಳೊಳಗಡೆ ವಾಟರ್ ಸರ್ವಿಸ್, ಕಾರ್ಗೆ, ಲಾರಿ, ಬಸ್, ವೆಹಿಕಲ್ಗಳಿಗೆಲ್ಲ ಫ್ರೀ ಸರ್ವಿಸ್ ಮಾಡ್ತೀವಿ ಅಂದ್ಬಿಟ್ಟು ಹಾಕ್ಬೇಕಾಯ್ತದೆ. ಇದು ವಾಹನ ಸವಾರರ ಆಕ್ರೋಶ. ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ತಮ್ಮ ಅಸಮಾಧಾನವನ್ನು ತೊಡ್ಕೊಳ್ತಾ ಇದ್ದಾರೆ. ಸಾಕಷ್ಟು ಬಾರಿ ದೂರು ನೀಡಿದರೂ ಕೂಡ ಸಮಸ್ಯೆಯನ್ನು ಸರಿಪಡಿಸ್ತಾ ಇಲ್ಲ. ಹಾಗಾಗಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಕೂಡ ಚನ್ನಪಟ್ಟಣ ಭಾಗದ ಸೃಷ್ಟಿಯಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಶಿ ಜೊತೆ ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ರಾಮನಗರ.